ರಾಕಿ, ಈ ಕೇಸು ಇವರಿಬ್ರು ಪರನೇ ಆಗತ್ತೆ ತಾನೆ? ಡೋಂಟ್ ವರಿ ಮಧುರ ಬಾಬಿ, ಈ ರಾಖಿ ಕೈ ಇಟ್ಟ ಮೇಲೆ ಮುಗೀತು. ಅದು ಕಾಕೆ ಆದರೂ ಸರಿ, ಕಾದೆ ಆದರೂ ಸರಿ. ನಾನು ಹೇಳಿದಾಗ ಇವ್ರಿಗೆ ಕೇಳಿದರೆ ಬಾಲಣ್ಣನ ಬಾಲವಣ್ಣ ಈಸಿಯಾಗಿ ಕಟ್ ಮಾಡ್ಬೋದು. ನಮ್ಮನೆ ನಮಗೆ ಸಿಗುತ್ತೆ ಅಂದರೆ ನೀವೇನು ಬೇಕಾದರೂ ಹೇಳಿ ಕೇಳ್ತೀವಿ. ಹಾಗಾದರೆ ನೀವು ಇವತ್ತೇ ಎಲ್ಲರೂ ಸೇರಿ ಒಂದು ಗುಂಪು ಕಟ್ಟಿ ಚಳವಳಿ ಪ್ರಾರಂಭಿಸಿ. ರಾಕಿ, ಚಳುವಳಿ ನಡೆಸೋದು ಅಷ್ಟೊಂದು ಸುಲಭ ಅಲ್ಲ ಬಾಬಿ. ಸುಲಭ ಅಲ್ಲ ಅಂತೇಳಿ ಸುಮ್ಮನೆ ಕೂತ್ರೆ ಸುಲಭ ಶೌಚಾಲಯ ಕೂಡ ಸಿಕ್ಕುದಿಲ್ಲ. ನಾನು ಹೇಳಿದ ಪ್ರಕಾರ ಇವರು ಚಳವಳಿ ಪ್ರಾರಂಭಿಸಿದರೆ ಆ ವಿಷಯ ಮೀಡಿಯಾದವರಿಗೆಲ್ಲರಿಗೂ ಗೊತ್ತಾಗಿ ಜನಗಳು ಇವರ ಪರವಾಗಿ ದನಿ ಎತ್ತಾರೆ. ಆವಾಗ ನಮಗೆ ಜಯ ಸಿಕ್ಕೇ ಸಿಗ್ತದೆ. ನೀನ್ ಹೇಳೋದು ಕರೆಕ್ಟ್ ಆಗೇ ಇದೆ. ಅದೇ ಈ ಚಳುವಳಿ ನಡ್ಸಕ್ಕೆ ಒಬ್ಬ ಸ್ಟ್ರಾಂಗ್ ನಾಯಕ ಬೇಕಲ್ವಾ? ನಾಯಕ ನಾನೇ. ಈ ಚಳುವಳಿ ನೀರ್ ನಾಯಕ ಆಗ್ತೀರಾ? ಮಧುರ ಅವರೇ, ನೀವು ಹೇಳೋದು ಮಾತನ್ನ ಫ್ಯಾನ್ ಕೆಳಗೆ ಕೂತ್ಕೊಂಡು ಯೋಚನೆ ಮಾಡಿದ್ವಿ. ಇರೋರು ಇಲ್ಲದೇ ಇರೋರ ಬಗ್ಗೆ ಯೋಚನೆ ಮಾಡಿದಾಗಲೇ ಅಲ್ವಾ ಮನುಷ್ಯರು ಅನ್ಸ್ಕೊಳ್ಳೋದು. ನಿಮ್ಮ ಅಂದವಾದ ಮಾತು ಅಂಧಕಾರದಲ್ಲಿದ್ದ ನನ್ನನ್ನು ಬೆಳಕಿಗೆ ಕರ್ಕೊಂಬಂದು ಈ ಬಡವ್ರಿಗೆ ಸಹಾಯ ಮಾಡಬೇಕು ಅಂತ ಚಳುವಳಿಗೆ ಧುಮುಕ್ತಾವನಿ. ಗೌಡ್ರೆ, ಈ ಮಾತು ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಬನ್ನಿ, ಇದೇ ಖುಷಿಗೊಂದ್ಸತಿ ತಪ್ಕೊಂಬಿಡಿ. ಅಲ್ಲ, ನಿಮಗೆ ಖುಷಿ ಆಗ್ಬೇಕು ಅಂತ ಅಲ್ವಾ ನಾನು ಈ ತರ ಸಹಾಯ ಮಾಡಕ್ ಹೊಂಟಿರೋದು. ಗೌಡ್ರು ನಿಮ್ ಜೊತೆಗಿದ್ದಾರೆ ಅಂದ್ಮೇಲೆ ನಿಮ್ ಮನೆ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಶ್ರೀರಾಮಚಂದ್ರ ಗೌಡ್ರಿಗೆ ಜೈ 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 ಜೈ. ನಿಲ್ಲಿಸ್ರಿ, ಯಾಕ್ರಿ ಗೌಡ್ರು ಹೊಡಿತಾ ಇದ್ದೀರಾ? ಇನ್ನಂತ ಮರ್ರೆ, ಈ ಗೌಡ್ರು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಅದೆಂತದ್ದು ಚಳುವಳಿ ಮಾಡ್ಕೊಂಡ್ರು, ಅದಕ್ಕೆ ಬಾರಿಸ್ತಿದೆ. ಅವ್ರೊಬ್ರೇ ಚಳುವಳಿ ಮಾಡ್ತಿದ್ರಾ? ಹೌದು ಜಾನೇಣ್ಣ, ಅವ್ರು ಒಬ್ಬರೇ ನಿಂತ್ಕೊಂಡು ಚಳವಳಿ ಮಾಡ್ತಿದ್ರು, ನಾವಿಬ್ರು ಸೈಲೆಂಟಾಗಿ ಆಟ ಆಡ್ತಿದ್ವಿ. ಅವ್ರ ಕತೆ ಬೇಡ, ಅಲ್ಲಂತೂ ಸರಿಯಾಗಿ ಆಟ ಆಡಕ್ಕಾಗ್ಲಿಲ್ಲ. ಇಲ್ಲಾದ್ರೂ ಆಟ ಆಡೋಣ. ಅಡ ಉಮ್ಮತ್ತುಲ್ ಮಿಳ್ಳೆ, ನಾನು ನಿಮಗೋಸ್ಕರ ನನ್ನ ಪ್ರಾಣದ ಹಂಗನ್ನ ತೊರೆದು ಚಳುವಳಿಗೆ ಧುಮುಕಿದ್ರೆ ನೀವು ಆಟಗಳೇ ಆಡ್ರಿಯಾ? ರೀ ಗೌಡ್ರೆ, ನೀವು ಮಾಡಿರೋ ತಪ್ಪಿಗೆ ಪಾಪ ಹುಡುಗರು ಯಾಕ್ರಿ ಒದೆ ತಿನ್ಬೇಕು? ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೊಳ್ಳಿ ಬಿಡಿ. ಇನ್ಸ್ಪೆಕ್ಟ್ರೆ, ಪಬ್ಲಿಕ್ ತೊಂದರೆ ಕೊಟ್ಕೊಂಡು ಈ ರೀತಿ ಚಳುವಳಿ ಮಾಡೋರ್ಗೆ 4 ಬಾರಿಸಿ. ಬಿಲ್ಡರ್ ಬಾಲಣ್ಣನ ವಿರುದ್ಧ ಹೋರಾಟ ಮಾಡೋರಿಗೆ 4 ಅಲ್ಲ, ಇನ್ನೂ 4 ಸೇರಿಸಿ ಬಾರಿಸ್ತೆ. ಈಚೆ ಬನ್ನಿ. ಅಯ್ಯ, ಇನ್ಸ್ಪೆಕ್ಟರ್ ನಿಲ್ಸಿ. ಮಧುರ ಅವ್ರೆ, ಸರಿ ಆ ಟೈಮಿಗೆ ಬಂದು ನಿಲ್ಸಿದ್ರಿ, ಇಲ್ಲಾಂದ್ರೆ ನಾನು ತೊಡ ತೂತಾಗ್ಬಿಡ್ತಾ ಇತ್ತು. ಇನ್ಸ್ಪೆಕ್ಟರ್, ಗೌಡ್ರು ಏನ್ ತಪ್ಪು ಮಾಡಿದ್ರು ಅಂತ ಈ ರೀತಿ ಹೊಡಿತಿದ್ದೀರಾ? ಸುಂದ್ರಿ ಮೇಡಮ್, ಈ ಗೌಡ್ರು ಗುಂಪು ಕಟ್ಕೊಂಡು ಕಾನೂನಿನ ವಿರುದ್ಧ ಹೋರಾಟ ಮಾಡ್ತಿದ್ದೀರಿ. ಬಡವ್ ರಕ್ತ ಹೀರೋ ಬಿಲ್ಡರ್ ವಿರುದ್ಧ ಇವ್ರು ಹೋರಾಟ ಮಾಡಿದ್ರೆ ಅದು ಕಾನೂನು ವಿರುದ್ಧನಾ? ಅದು ಹಾಂಗಲ್ಲ ಸುಂದ್ರಿ ಮೇಡಮ್. ನೀವೇನು ಮಾತಾಡೋದ್ ಬೇಡ. ಆ ಬಿಲ್ಡರ್ ಹತ್ರ ಬೀಡ ಇಸ್ಕೊಂಡು ಗೌಡ್ರಿಗೆ ಹೊಡಿತಿದ್ದೀರ ತಾನೆ? ಪಾಪ ಗೌಡ್ರು ಆ ಬಾಲನ ನಮ್ಮ ಮನೆ ಕಿತ್ಕೊಳ್ಳೋದ್ರ ಬಗ್ಗೆ ಹೋರಾಡ್ತಾ ಇದ್ರೆ ನೀವು ಹೀಗ ಹೊಡೆಯೋದು? ಅಡಕ್ಕೆ ಕಬೂಲ, ನಿನ್ ಮೆಡ್ಗಣ್ಗ ಈ ಕಣ್ಣಪ್ಪ ನಾನು. ಅವಾಗ್ಲೂ ಕಾಣಿಸ್ತಿದ್ರಿ ಗೌಡ್ರೆ, ಆದ್ರೆ ಆಟದ ಬಿಸಿಲಿ ಗಮನಿಸಿರ್ಲಿಲ್ಲ ಅಷ್ಟೇ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇನ್ಸ್ಪೆಕ್ಟರ್, ನಿಮಗ್ ಒಂದ್ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದ್ರೆ ನೆಕ್ಸ್ಟ್ ಟೈಮ್ ಹೀಗ್ ಮಾಡಬೇಡಿ. ಓಯ್ ಗೌಡ್ರೆ, ಸುಂದ್ರಿ ಮೇಡಮ್ ಇದ್ರಂದಳಿ ನೀವು ಬಚವಾರಿ, ಇಲ್ದಿರೆ ಇಲ್ಲಾಂದ್ರೆ ಅನ್ ಮಾಡ್ತಿದ್ರು ಆಮ್ಟಿ ಕೈ ಗೊಜ್ಜು ಮಾಡ್ತಿದ್ದೆ. ಪಾಪ ಗೌಡ್ರು ತುಂಬಾ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್